ಮುಂಜಾನೆ ಮೋಡ ಸರಿದ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆ ಡ್ರೈವಿಂಗ್ ಸೀಟಲ್ಲಿ ನಾನು ಕೂತಿರಲಿಲ್ಲ, ಹಂಗಾಗಿ ಇಷ್ಟೆಲ್ಲ ವಿಡಿಯೋಸ್ ಮಾಡ್ತಿದ್ದೆ. ಹೋಗ್ತಾ ಹೋಗ್ತಾ ಇದ್ದಂಗೆ ನೋಡ್ತಾ ಆ ವಿಡಿಯೋ ಮಾಡ್ತಾ ಇರೋದ್ರಲ್ಲೇ ನಾನು ಅಷ್ಟು ಎಂಜಾಯ್ ಮಾಡಿದೆ. ನೇಚರ್ ಲವ್ ಮಾಡೋರ್ದು ತುಂಬ ಖುಷಿ ಆಗುತ್ತೆ ಇದು. ನನಗಂತೂ ಅಷ್ಟೇ ಖುಷಿ ಆಯಿತು. ಆ ನೈಸ್ ರೋಡಿಂದ ಹೋಗ್ತಾ ಇರೋವಾಗ ಕ್ಯಾಪ್ಚರ್ ಮಾಡ್ಕೋಬೇಕು. ನನ್ನ ಜನಗಳು ಯಾರು ನೋಡ್ತಾರೆ, ನನ್ನ ಸೆಕೆಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಸಬ್ಸ್ಕ್ರೈಬ್ ನೋಡ್ಕೊಂಡು ಮಾಡ್ತಿದ್ದೆ, ಅವ್ರುಗಳೆಲ್ಲರಿಗೂ ನಾನು ತೋರಿಸ್ಬೇಕು ನೋಡಲಿ. ಇದು ಬೆಳಗ್ಗೆ ಸುಮಾರು ಒಂದು 5 ಗಂಟೆ ಇರ್ಬೋದು. ಅಷ್ಟು ಗಂಟೇಲಿ ಇದು ಇದೆಲ್ಲ ವಿಡಿಯೋಸ್ ಎಲ್ಲ ತೆಗ್ದು ಫೋಟೋಸ್ ಅಲ್ಲಲ್ಲೇ ನಿಂತ್ಕೊಂಡು ಫೋಟೋಸ್ ಹೊಡ್ಕೊಂಡು, ಮತ್ತು ಇದು ಲೇಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಇದು ವುಮೆನ್ಸ್ ಡೇಗೆ ನಾವು ಹೋಗಿದ್ದಿದ್ದು ಟ್ರಿಪ್ಪದು ನಾನು ಈಗ ಹಾಕ್ತಾ ಇರೋದಾಗಿದೆ. ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ರೆ ಆಲ್ರೆಡಿ ನಿಮಗೆ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ, ನಾನು ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕಿರೋದರದು, ಅದರಲ್ಲೇ ನೋಡಿರ್ತೀರ. ಇದನ್ನು ಸ್ಕಿಪ್ ಮಾಡಬೇಡಿ, ನೋಡಿ. ಇದು ಸನ್ರೈಸ್ದು ಎಲ್ಲ ಆವಾಗ ಹೇಗೆ ಇದರದ್ದು ಆಗ್ತಾ ಇದೆ ಏನು, ನಾವು ಹೋಗ್ತಾ ಇರೋವಾಗ ಆ ಮಂಜಿಂದು ವಾತಾವರಣ ಮುಗಿತಾ ಇದ್ದಂಗೆ ಅಲ್ಲಿ ಬಿಸಿಲು ಇದರದ್ದು ಎಲ್ಲ ಹೇಗೆ ಬರುತ್ತೆ ಏನು ಅನ್ನೋದರದ್ದು ಎಲ್ಲ ನೋಡ್ತಾ ನಾನು ಅಷ್ಟು ನಿಜವಾಗೂ ಖುಷಿ ಆಯಿತು ನನಗೆ. ಇದು ನೋಡಿ ಎಲ್ಲ ಹೋಗ್ತಾ ಇರೋದು ಇವಾಗ ಈಸಿ ಮಾಡಿಬಿಟ್ಟಿದ್ದಾರಲ್ಲ ಹೋಗೋ ರೂಟು ವೇದು, ಹಂಗಾಗಿ ನಿಮಗೆ ಬೋರಂತೂ ಆಗೋದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಡಿಕೇರಿ ರೂಟಿಗೆ ಹೋಗೋದಿದು ಇನ್ನು 145 ಕಿಲೋಮೀಟರ್ಸ್ ಇದೆ ಅಂತ ಕ್ಯಾಪ್ಚರ್ ಮಾಡಿರೋದು. ಬೋರಂತೂ ಆಗೋದಿಲ್ಲ. ಯಾಕೆ ಅಂದರೆ ಬೆಳಗಿನ ಜಾವ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಹೇಗಿರುತ್ತೆ ವಾತಾವರಣ ಏನು ಹೇಗೆ ಅನ್ನೋದೆಲ್ಲ ಗೊತ್ತಾಗಲಿ, ನೀವು ನೋಡಿ ಅದನ್ನು ಎಂಜಾಯ್ ಮಾಡಲಿ. ನಮ್ಮದು ಗ್ರೀನ್ ಸಿಟಿ ಅಂತ ಬೆಂಗಳೂರ್ದು ಇದರದ್ದು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಸಿಲಿಕಾನ್ ಸಿಟಿ ಅನ್ನೋದರದ್ದು ಎಲ್ಲ ಎಷ್ಟು ಚೇಂಜಸ್ ಆಗಿ ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ನಾವು ಆ ಜಾಗದಲ್ಲಿ ಇದ್ದು ಎಷ್ಟು ಚೆನ್ನಾಗಿ ಇನ್ನು ಎಲ್ಲೆಲ್ಲ ಏನೇನು ಯುಟಿಲೈಸ್ ಮಾಡ್ಬೋದು ಅನ್ನೋದೆಲ್ಲ ಆಗಿದೆ. ಮುಂಚೆ ಎಲ್ಲ ಹೋಗಬೇಕು ಅಂದಿದ್ರೆ ಎಷ್ಟು ಟೈಮ್ ತೊಗೊಳ್ಳೋದು ಏನಾಗಿರೋದು. ಈಗ ನೋಡಿ ಮೈಸೂರಿಗೆ ಇನ್ನು 21 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಶ್ರೀರಂಗಪಟ್ಟಣ ಅದು ಟೋಲ್ ಹತ್ರ ಬಂದಿರೋವಾಗ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಅನಿಸುತ್ತೆ. ಹಂಗಾಗಿ ಅಷ್ಟು ಚೆನ್ನಾಗಿ ಬೆಳಗ್ಗೆನೇ ಏನು ಬೇರೆ ಥಾಟ್ ಇಲ್ಲದೆ ಶುರು ಮಾಡಿದ್ದು ಟ್ರಿಪ್ ಜರ್ನಿ ತುಂಬ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಆ ವ್ಯೂಗಳು ನೋಡ್ತಾನೆ ಅದರಲ್ಲೇ ನಾವು ಅದ್ರ ಜೊತೆನೇ ಹೋಗ್ತಾ ಇದ್ದೀವಿ ಅನ್ನೋಂಗೆ ನನಗೆ ಫೀಲ್ ಮಾಡಿಕೊಂಡು ವಿಡಿಯೋಸ್ ಫುಲ್ಲು ಅಷ್ಟು ಚೆನ್ನಾಗಿ ತೆಗ್ದಿದ್ದೀನಿ. ನನಗಂತೂ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರೆ ಬೆಳಗಿನ ಜಾವದಲ್ಲೇ ಮಾಡಬೇಕು ಅಂತ ಅನಿಸ್ತು. ಯಾಕೆ ಅಂದರೆ ನಾವು ಅಷ್ಟು ಇಷ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಗೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ನಾವೇ ಕಾರ್ಗಳಲ್ಲಿ ತೊಗೊಂಡು ಡ್ರೈವ್ಗೆ ಮಾಡಿಕೊಂಡು ಇದು ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದು. ಯೂಶ್ವಲಿ ಎಲ್ಲ ಬೇರೆಯವ್ರು ಓಡಿಸಿರೋರು ನಾವು ಕೂತಿರೋದ್ರದ್ದಾಗಿತ್ತು. ಇಲ್ಲ ಇಷ್ಟು ಬೆಳಗ್ಗೆ ನಾವೇ ನನಗೆ ಪ್ಲ್ಯಾನ್ ಎಲ್ಲ ಮಾಡ್ತಾನೇ ಇರಲಿಲ್ಲ. ಈಗಂತೂ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾಮೇಲೆ ಹೋಗ್ಬೋದು ಅಂತ ಅನಿಸಿದ್ದಾಗಿತ್ತು. ಅಲ್ಲಿ ನೋಡಿ ಬಿಸಿಲು ಆಗ್ತಾ ಬರ್ತಾ ಇದ್ದಂಗೆ ಅಲ್ಲೆಲ್ಲ ಹೆಂಗೆ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಟೋಲ್ ಹತ್ರ. ಇದು ಲಾಸ್ಟ್ ಆಗಿತ್ತು ಅದು ಶ್ರೀರಂಗಪಟ್ಟಣದಲ್ಲಿ ನಾವು ಟೋಲ್ ತೊಗೊಳ್ಳೋದು, ಅಲ್ಲಿಂದ ಡಿವಿಯೇಷನ್ ತೊಗೋಬೇಕಾಗಿತ್ತು. ಇದರದ್ದು ಇವಾಗ ಇದು ಕೊಲಂಬಿಯಾ ಏಷ್ಯಾ ಅನ್ನೋದ್ರದ್ದು ಹಾಸ್ಪಿಟ್ಲೆಲ್ಲ ಇವಾಗ ಇಲ್ವಲ್ಲ, ಮಣಿಪಾಲ್ ಹಾಸ್ಪಿಟ್ಲ್ ಆಗಿದೆ, ಅಲ್ಲಿಂದ ರೈಟ್ ತೊಗೋಬೇಕಾಗಿತ್ತು. ಆ ರೂಟು ನೀವು ಇದನ್ನು ನೋಡ್ಬೋದು. ನನಗೇನಕ್ಕೆ ಇಲ್ಲೂ ಸುತ್ತೋದು ತೊಗೊಂಡಿರೋದು ಅಂತ ಅಂದರೆ GRS ಪಾಂಟಿಸಿ ಪಾರ್ಕದು ಮುಂದೆ ಎಲ್ಲ ಪಾಸ್ ಆಗಬೇಕಾಗಿತ್ತು. ಫೋಟೋದು ಕ್ಯಾಪ್ಚರ್ ಮಾಡೋಣ ಅನ್ನೋಷ್ಟರಲ್ಲಿ ಗಾಡಿ ಮೂಲ ಆಗಿತ್ತಿದ್ರಲ್ವ, ಹಂಗಾಗಿ ಸರಿ ಆಯಿತು. ಅಲ್ಲಿದಂತೂ ಮಿಸ್ ಆಯಿತು. ಆ ರೋಡಿಂದು ವ್ಯೂ ಆದರೂ ಬರಲಿ ಅಂದ್ಬಿಟ್ಟು ಸ್ವಲ್ಪ ತೆಗೆದಿದ್ದಾಗಿದೆ. ಇಲ್ಲಿ ನೋಡಿ ಇದೆ ಎಲ್ಲ ನಾಗರಹೊಳೆ, ಮಂಗಳೂರು, ಊಟಿ, ಕಲ್ಕಟ್ಟ ಈ ಪ್ಲೇಸ್ಗಳಿಗೆ ಹೋಗೋದು ರೂಟ್ಗಳು ಅದರಲ್ಲಿ ಹೋಗ್ತಾ ಇರೋದು ನಾನು ತೋರಿಸ್ತಾ ಇರೋದಾಗಿದೆ. ಎಷ್ಟು ಚೇಂಜಸ್ ಆಗುತ್ತೆ ಅಲ್ವಾ. ಈಗಿಂದ ಹೋಗಿ ಬಂದಿದ್ದು ನೆಕ್ಸ್ಟ್ ಇಯರಲ್ಲಿ ಇನ್ನೂ ಏನೇನೋ ಚೇಂಜಸ್ ಆಗುತ್ತೆ. ಬೆಂಗಳೂರಲ್ಲಿ ಅನ್ನೋದೇ ಏನು ಅನ್ನೋದಿಲ್ಲ.
ಮೈಸೂರು ಇವಾಗ ತುಂಬ ಚೆನ್ನಾಗಿ ಆಗಿಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಅದರಲ್ಲಿ ಇನ್ನೊಂದು ಏನು ಅಂತ ಅಂದರೆ, ಈ ಕಡೆ ಹೋಗೋ ರೂಟಲ್ಲಿ ನಾವು ಬರ್ತಾ ಇದ್ದಾಗ ಅದೊಂದು ಮಿಸ್ ಆಗಿದೆ ಅಷ್ಟೇ, GRSದು ಫ್ಯಾಂಟಸಿ ಪಾರ್ಕ್ದಿದ್ದರದು. ಆ ರೋಡದಾದ್ರೂ ಗ್ಯಾಪ್ನ ಇರಲಿ. ಹೀಗೆ ಇನ್ನು ನೆಕ್ಸ್ಟ್ ನಾಗರಹೊಳೆಗೆ ಹೋಗೋವಾಗ ನಾವು ಪ್ಲ್ಯಾನ್ ಮಾಡಿದ್ರೆ ಏನಾದರೂ, ಆವಾಗ ಈ ವಿಡಿಯೋಸ್ ನೋಡ್ತೀವಲ್ವಾ, ಆವಾಗಿನ ವಿಡಿಯೋ ಮತ್ತು ಈಗಿನ ವಿಡಿಯೋಲಿ ಏನೇನು ವ್ಯತ್ಯಾಸ ಆಗಿದೆ, ಏನು ಚೇಂಜಸ್ ಆಗಿದೆ, ನಾವು ಅವಾಗ ಬಂದಾಗ ಹೇಗಿತ್ತು ಹೀಗಿಂದು ಇರುತ್ತೆ ಅನ್ನೋಂಗೂ ಆಗಲಿ ಅಂದ್ಬಿಟ್ಟು ಎಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದಾಗಿತ್ತು. ಅಲ್ಲೂ ಒಳಗಿಂದು ಮೈಸೂರು ಸಿಟಿಗೆ ಹೋಗ್ಲಿಲ್ಲನೂ ಇದಾಗುತ್ತೆ. ಇದು ನೋಡಿ ಶೇಷಾದ್ರಿಪುರಂ ಕಾಲೇಜ್ ಅಲ್ಲೂ ಇದೆ. ನಾನು ಈ ಕಡೆ ರೂಟಲ್ಲಿ ಹೋಗೇ ಇಲ್ಲ. ಮತ್ತು ಹೀಗೇನೋ ಆಗಿರ್ಬೋದೇನೋ ಅದು ಕಾಲೇಜು ಈಗ ರೀಸೆಂಟಾಗಿ. ನಾನು ಓದಿದ ಶಿರ್ಡಿಸಲ್ಲೇ ಆಗಿರೋದ್ರಿಂದ ನನಗೆ ಹಳೆ ನೆನಪುಗಳೆಲ್ಲ ಬರ್ತಿತ್ತು. ಅದಕ್ಕೆ ಅವ್ರಿಗೆ ಸ್ಲೋ ಮಾಡಿ ಅಂದ್ಬಿಟ್ಟು ಆ ಫೋಟೋಸ್ ಫುಲ್ಲು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಂಗೆ ಹೇಳ್ತಿದ್ದೆ ಆ ವಿಡಿಯೋ ಮಾಡೋವಾಗಲೇ, ನಾನು ಓದಿದ ಕಾಲೇಜ್ ಇಲ್ಲೂ ಇದೆಯಾ, ಓಕೆ ಅಂತ ಹೇಳಿಬಿಟ್ಟು ಅಷ್ಟು ನನಗೆ ಖುಷಿ ಆಗೋಗಿತ್ತು. ಶೇಷಾದ್ರಿಪುರಂ ಇಲ್ಲೂ ಬಂದರೆ ಇಲ್ಲೂ ಒಂದು ಬ್ರ್ಯಾಂಚ್ ಇದೆಯಲ್ಲಪ್ಪ ಅಂದ್ಬಿಟ್ಟು ಫೋಟೋಸು ಅದನ್ನು ಹಾಗೇ ವಿಡಿಯೋಸ್ ಮಾಡಿಕೊಂಡು ಬಂದಿದ್ದಾಗಿತ್ತು. ಹೇಗೆ ಅದು ಎಷ್ಟು ವರ್ಷಗಳಾದರೂ ಅಷ್ಟೇ ಹಳೆ ಮೆಮೊರೀಸ್ಗಳು ಮೈಂಡಲ್ಲಿ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಇದು. ಆಮೇಲೆ ಹೋಗೋ ರೂಟಲ್ಲಿ ವೇಲಿ ನಾವು ಅಲ್ಲಿದ್ದು ನಮ್ಮದು ಡೆಸ್ಟಿನೇಷನ್ ಸಿಕ್ಕಿದ್ದ ಆಮೇಲೆ ನಾವು ಅಲ್ಲೆಲ್ಲ ಪೂರ ಏನದರ್ದು ಅಂತ ಇದರದ್ದೆಲ್ಲ ಆಗಿತ್ತಲ್ಲ ಫೋಟೋಸ್, ಅದು ಸುತ್ತ ಏನಿದೆ ಅಂತ. ಯಾಕಂದರೆ ನೀವು ಪ್ಲ್ಯಾನ್ ಮಾಡಿದ್ರೆ ಅಲ್ಲಿ ಶಾಪಿಂಗ್ ಮಾಡೋವಾಗ ನಿಮಗೆ ಗೊತ್ತಾಗಬೇಕು ಅಂತ ಅದು ಪಾರ್ಕಿಂಗ್ ಪ್ಲೇಸ್ ಮಾಡಿದ ತಕ್ಷಣ ಇದೇ ಸಿಗೋದು. ಅದಾದಮೇಲೆ ನೋಡಿ ಗೋಲ್ಡನ್ ಟೆಂಪಲು, DPL ಕಾಂಪ್ಲೆಕ್ಸು ಅದೆಲ್ಲ ಆಮೇಲೆ ಸಿಗೋದಲ್ವ. ಅದಕ್ಕೆ ನಮ್ಮ ಪಾರ್ಕಿಂಗ್ ಪ್ಲೇಸ್ ಜಾಗದಲ್ಲಿ ಮುಂದೆ ಬರ್ತಾಯಿದ್ರೆ ಏನೇನು ಸಿಗುತ್ತೆ ಹೇಗೆ ಅಂತ ನಿಮಗೆ ಬೋರ್ ಆಗಬಾರ್ದು ಆ ಮಿಡಲಲ್ಲಿ ಅಂತ ಈ ಟಿಬೇಟಿಯನ್ಸ್ದು ಜಾಗ ಅಲ್ವಾ ಇದು. ಅದಕ್ಕೋಸ್ಕರ ಹಾಗಾಗಿ ನಾನು ಹೋಗಿದ್ದು ವಿಡಿಯೋಸ್ದು ನಿಮಗೆ ಹಾಕಿರೋದ್ರದ್ದು ಆಗಿದೆ. ಅದು ಆಮೇಲೆ ಅದ್ರ ರೂಟು ತಿರ್ಗಾ ಹೋಗ್ತಾ ಇರೋದು ಅನ್ನೋದಾಗಿದೆ. ಯಾಕಂದರೆ ಅಲ್ಲಿಂದ ನಾನು ಬರೀ ಅದೇ ಮಾತಾಡೋದ್ನಲ್ಲ, ಅದಕ್ಕೋಸ್ಕರ ನಿಮ್ಗೊಂದು ಮಿಡಲಲ್ಲಿ ಒಂದು ಚೇಂಜ್ ಇದ್ದು ಏನಿದು ಅಂತ ತಿರ್ಗಾ ಒಂದು ಸ್ವಲ್ಪ ನೀವು ಫುಲ್ ವಿಡಿಯೋಸ್ ನೋಡಬೇಕಲ್ಲ, ಅದಕ್ಕೋಸ್ಕರ ಹಂಗೆ ಮಾಡಿರೋದ್ರದ್ದು ಆಗಿದೆ. ನೋಡಿ ಗೋಲ್ಡನ್ ಟೆಂಪಲ್ದು ವೇಗೆ ಬರೋದಕ್ಕೆ ದಾರಿ ಇದ್ದರದು ಈ ರೋಡ್ ಆಗಿರೋದು. ಅಲ್ಲೆಲ್ಲ ನೋಡಿ ಟಿಬೇಟಿಯನ್ಸೇ ಜಾಸ್ತಿ ಜನ ಕಾಣಿಸ್ತಾರೆ. ಮತ್ತು ಅಲ್ಲಿ ಸ್ಪೈಸಸ್ದು ಇದು ಎಲ್ಲ, ಮತ್ತು ಅಲ್ಲಿ ಬೇರೆ ಇದರದ್ದು ಎಲ್ಲ ಹೋಮ್ ಮೇಡ್ ಚಾಕ್ಲೇಟ್ಸು ಎಲ್ಲ ಅಲ್ಲೇ. ಇಲ್ಲಿ ಕಂಪೇರ್ ಮಾಡಿದ್ರೆ ಅದು ಎಲ್ಲ ಸ್ವಲ್ಪ ಅಲ್ಲಿ ಚೀಪ್ ಅನಿಸುತ್ತೆ, ಇಲ್ಲಿ ಕಂಪ್ಯಾರೇಟಿವ್ಲಿ ಬ್ಯಾಂಗ್ಳೂರ್ದು ನೋಡುವಾಗ. ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸು ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅಲ್ಲಿದ್ದು ರೂಟಲ್ಲಿ ಬಂದಾಗ ಅದೊಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಅದು ರೂಟದ್ದು ಗೋಲ್ಡನ್ ಟೆಂಪಲ್ಗೆ ಹೋಗೋ ದಾರಿದು ಇದೆಲ್ಲ ಯಾಕೆ ನಿಮಗೆ ಮಿಡಲ್ಲು ಅದು ತೋರಿಸಿ ಇದನ್ನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಬೇಜಾರಾಗಬಾರ್ದು. ನೋಡೋವಾಗ ವಿಡಿಯೋ ಏನಿದು ಬರೀ ರೋಡ್ ತೋರಿಸ್ತಿದ್ದಾರೆ, ನಾವೇನು ನೋಡಿಲ್ವಾ ರೋಡು ಅನ್ನೋದಲ್ಲ. ನನ್ನ ಖುಷಿ ಬೆಳಗಿನ ಜಾವ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಬೆಳಗ್ಗೆ ಫಸ್ಟ್ ಇದು ಆಗಿತ್ತು. ನೀವುಗಳು ನೋಡಿ ಹೇಗಿರುತ್ತೆ ಅಂತ. ಹೋಗಿ ಬಂದಿರೋರ್ದು ಆದರೆ ಖುಷಿ, ಹೋಗಿಲ್ಲ ಅಂದವರು ಪ್ಲ್ಯಾನ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಹೆಂಗೆ ಇದೆ ನೋಡಿ ಅಲ್ಲಿ ಬುದ್ಧದು, ಅಲ್ಲಿ ಸುತ್ತ ಮಾಡಿರೋದು ಅವರು ಆರ್ಗನೈಸ್ ಮಾಡಿರೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಪ್ರೇಯರು 1 ಅವರ್ವರೆಗೂ ನಡೆಯುತ್ತೆ. ನಾವು ಹೋಗೋಷ್ಟರಲ್ಲಿ ಅದು ಮುಗ್ದೋಗಿತ್ತು, ಹಾಗಾಗಿ ನಾನೇನು ಕ್ಯಾಪ್ಚರ್ ಮಾಡೋದಕ್ಕಾಗಿರಲಿಲ್ಲ. ಬಟ್ ಅಲ್ಲಿದ್ದು ಬಗ್ಗೆ ಏನು ಹೇಗೆ ಅಂತ ತಿಳ್ಕೊಳ್ಳೋವಾಗ ನಮಗೆ ಒಂದು ಫ್ಯೂ ಮಾಹಿತಿ ಸಿಕ್ಕಿದೆ ಅಷ್ಟೇ. ಇದು ನೋಡಿ ನಾನು ಹೇಳಿದ್ನಲ್ಲ ಅಲ್ಲಿಂದ ಇದಕ್ಕೆ ಬರೋದು ನಾಗರಹೊಳೆ ಅದು ಎಲ್ಲ ಅಂತ. ಅದು ಆಮೇಲೆ ಮಡಿಕೇರಿ, ಆಮೇಲೆ ಕುಶಾಲನಗರ ಈ ರೂಟು ಇದು ಬರುತ್ತೆ. ನಾವು ಆ್ಯಕ್ಚುಲಿ ಹೋಗಬೇಕಾಗಿರೋದು ಇದೇ ರೂಟೇ ಅಲ್ವಾ, ಅಲ್ಲಿದು ಗೋಲ್ಡನ್ ಟೆಂಪಲ್ದಕ್ಕೆ ಹೋಗಬೇಕಾಗಿರೋ ಮಡಿಕೇರಿದು. ಹಂಗಾಗಿ ಇದನ್ನೆಲ್ಲ ಈಗ ತೋರಿಸ್ತಾ ಹೋಗ್ತಾ ಇರೋದಾಗಿದೆ. ಹುಣಸೂರಲ್ಲೂ ಅನ್ನೋದು ಅಷ್ಟೇ, ಅದನ್ನು ದಾಟ್ಕೊಂಡು ಹೋಗ್ತೀವಿ. ಈಗ ಇದು ಎಲ್ಲ ಬಂದಿತ್ತಲ್ಲ ಕೂದಲುದು ಅದು ಎಲ್ಲ ಬೆಳೆಯುತ್ತೆ ಹೀಗೆ ಅಂತ ಎಲ್ಲ ಅವರೆಲ್ಲ ಹ್ಯಾಡ್ ಕೊಡ್ತಾಯಿದ್ರಲ್ಲ, ಅಕ್ಕಿ ಪಿಕ್ಕಿ
ಸಂಘದವ್ರದ್ದು ಇವರು ಅಂತ. ಹಂಗಾಗಿ ಅದೇನಾದರೂ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಅದೂ ಇದೇ ರೂಟಲ್ಲೇ ಹೋಗಬೇಕು. ಹಿಂಗೆ ಇರುತ್ತೆ ನಿಮಗೆ. ನೀವುಗಳೇನಾದರೂ ಪ್ಲ್ಯಾನ್ ಮಾಡಿದ್ರೆ ಗಾಡೀಲಿ ಇದರಲ್ಲಿ ಆರಾಮಾಗಿ ಬರ್ಬೋದು. ಬಸ್ ಅಂದರೆ ರೂಟ್ ಚೇಂಜಸ್ ಆಗುತ್ತಲ್ವ, ಹಾಗಾಗಿ ಆ ಬಸ್ದು ಇದಾಗುತ್ತೆ, ಚೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ಟೂ ವೀಲರು ಕಾರು ಇದು ಎಲ್ಲ ಬರೋವಾಗ ನಿಮಗೆಲ್ಲ ವ್ಯೂ ಈ ಥರ ಸಿಗ್ತಾ ಹೋಗುತ್ತೆ. ಇದೆಲ್ಲ ನೋಡ್ಬೋದು. ಅಕ್ಕಿ ಪಿಕ್ಕಿ ಅವ್ರದ್ದು ಎಲ್ಲ ಇವಾಗ ಬೆಂಗಳೂರಿಗೂ ಅವರು ಬಂದಿದ್ದೆ, ಕ್ಯಾಂಪ್ಗಳೆಲ್ಲ ಹಾಕಿರ್ತಾರೆ. ಬಟ್ ಮೇಯ್ನಲ್ಲೇ ಹೋಗಿ ಹೇಗೆ ಇವರು ಏನು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ನೀವು ಇದೇ ರೂಟಲ್ಲೇ ಹೋಗೋದದು ಹುಣಸೂರ್ದು. ಹಂಗಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಏನಾದರೂ ನೀವು ಹೋಗಬೇಕಂದ್ರೆ ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೋಬೋದು ಹೋಗೋದಕ್ಕೆ. ನಾನು ಎಲ್ಲೆಲ್ಲಿ ಮಿಡಲಲ್ಲಿ ಏನಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಹೋಗೋ ರೂಟುಗಳಲ್ಲಿ ಗೊತ್ತಾಗಲಿ, ಎಲ್ಲಿ ಹೋದಾಗ ಎಲ್ಲಿ ಏನು ಫೋಟೋಸ್ ತೆಗೆದಾಗ ಏನಿತ್ತು ಹೇಗೆ ಅಂತ. ಅದು ನಮ್ಮದು ಕಾಲೇಜು ಶೇಷಾದ್ರಿಪುರಮ್ದು ಇದರಿಂದ ಅಷ್ಟೇನು ದೂರ ಇಲ್ಲ, ಸಿಟಿಗೆ ಹೋಗೋದೇ ಬೇಡ, ಈ ಸೈಡ್ ಬರುತ್ತೆ GRS ಕಡೆಗೆ. ಅಲ್ಲೇನಾದರೂ ನೀವು ಯಾರಾದರೂ ನೋಡ್ತಾ ಇದ್ದರೆ ಅವ್ರುಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಅದರದ್ದು ಮಾಡಿರೋದಾಯಿತು. ಅದು ಆಮೇಲೆ ಇಲ್ಲಿ ಈ ಕಡೆ ರೂಟಲ್ಲಿ ಬರೋವಾಗ ನಾವಿದು ಗೋಲ್ಡನ್ ಟೆಂಪಲ್ಗೆ ಹೋಗೋವಾಗ ಏನೇನು ಸಿಗುತ್ತೆ ಅಲ್ಲಿ, ನಾಗರಹೊಳೆಗೆ ಪ್ಲ್ಯಾನ್ ಮಾಡಿದ್ರು ಇದೇ ಆಗುತ್ತೆ. ನೀವು ಈ ಊಟಿಗೆ ಹೋಗ್ಬೇಕಂದ್ರೂ ಇದೇ ರೂಟಲ್ಲಿ ಹೋಗಬೇಕಾಗತ್ತೆ. ಊಟಿಗೆ ಫ್ರೀಕ್ವೆಂಟ್ಲಿ ಚಿಲ್ ಕ್ಲೈಮೇಟ್ಸ್ ಇದ್ದಾಗೆಲ್ಲ ಪ್ಲ್ಯಾನ್ ಮಾಡ್ತೀವಲ್ವ, ಸೊ ಹಾಗಾಗಿ ಇದೇ ಥರನೇ ಅದು ರೋಡು ಇರೋದು, ಹೋಗ್ಬೋದು. ನೀವುಗಳು ಕಾರಲ್ಲಿ ಹೋಗೋವಾಗ ಹೇಗಿದೆಯೋ ರೋಡು ಏನು ಅಂತ ನೋಡೋವಾಗ ನೀವುಗಳೇನು ತೊಂದರೆ ಇಲ್ಲ, ಪ್ಲ್ಯಾನ್ ಮಾಡ್ಕೋಬೋದು, ಹೋಗಿ ಬರ್ಬೋದು ನೀವುಗಳು. ನಾನು ಮಾಡ್ತಾ ಇರೋದೆಲ್ಲ ವಿಡಿಯೋಸ್ ಎಲ್ಲ ನಿಮಗೆ ಭಾಳ ಉಪಯೋಗ ಆಗಿದೆ, ನಿಮಗೆ ಒಂದು ಮಾಹಿತಿ ಸಿಗ್ತಾ ಇದೆ ಅಂತಲೇ ಅದೇ ಖುಷಿಲೇ ನಾನು ಮಾಡ್ತಾಯಿದ್ದೀನಿ. ಇದೇ ಥರ ನನಗೆ ಪ್ರೋತ್ಸಾಹಿಸಿ. ಎಷ್ಟು ಇರುತ್ತೆ ನೋಡಿ ಶ್ರಮದ್ದು. ನಾವು ಮಾಡೋದು ವಿಡಿಯೋ ಮಾಡ್ಕೋಬೇಕು, ವಿಡಿಯೋ ಮಾಡಿ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಿರುತ್ತೆ, ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ. ನಿಮಗೂ ಮಾಹಿತಿ ನಾನು ಕೊಡ್ತಾ ಇರೋದು ಉಪಯೋಗ ಆಗ್ತಿದೆ, ನೋಡ್ತಿದ್ದಾರೆ. ನನ್ನ ಸೆಕೆಂಡ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಹಂಗಾಗಿ ನಾನು ಮಾಡಬೇಕು ಮಟ್ಟಬೇಕು ಅಂತ ಎಲ್ಲ ಮಾಡ್ತಾ ಇರೋದಾಗಿದೆ. ಹಂಗಾಗಿ ನನಗಿದೆ, ನೀವು ಇವಾಗವರೆಗೂ ಹೇಗೆ ಪ್ರೋತ್ಸಾಹಿಸಿದ್ದೀರಾ ಇದಕ್ಕಿಂತ ಜಾಸ್ತಿ ಪ್ರೋತ್ಸಾಹಿಸಿ ನನಗೆ. ಇದೇ ಥರ ನನಗೆ ಮಾಡೋವಾಗ ಒಂದು ಮೋಟಿವೇಶನ್ ಸಿಕ್ಕಲಿ ಆಗಲಿ ಅನ್ನೋದು ನಾನು ಆಶಿಸ್ತೀನಿ. ನಾಯಿನ ನೋಡಿ ಅವರು ಹೇಗೆ ಇದು ಮಾಡಿದ್ದಾರೆ, ಬರೋರಿಗೆಲ್ಲ ಅದು ಬಿಡೋದೇ ಇಲ್ಲ, ಎಷ್ಟು ಸ್ಪೀಡಾಗಿ ಹೇಗೆ ಬೊಗಳ್ತಾ ಬರ್ತಿದೆ ನೋಡಿ. ಅಲ್ಲಿ ನೋಡಿ ಆ ಗ್ರೀನರೀಸು, ಆ ಸುತ್ತ ತುಂಬ ದೂರ ಇದೆ ವ್ಯೂ. ಅದನ್ನು ನಾನು ಝೂಮ್ ಮಾಡಿಬಿಟ್ಟು ನಿಮಗೆ ದೇವಸ್ಥಾನ ತೋರಿಸ್ಬೇಕು ಅಂತ ತೋರಿಸ್ತಾ ಇರೋದಾಗಿದೆ ನೋಡಿ. ನಾವು ಹೋಗೋ ರೂಟದಲ್ವಾ ಅದು, ಹಂಗಾಗಿ ಹೋಗೋ ರೂಟಲ್ಲಿ ಅಷ್ಟು ದೂರದಿಂದನೇ ಆ ದೇವಸ್ಥಾನ ಕಾಣಿಸ್ತಿದೆ ಅಂದ್ಬಿಟ್ಟು ಝೂಮ್ ಮಾಡಿಕೊಂಡು ತೋರಿಸ್ತಾ ಇರೋದಾಗಿದೆ. ಇದು ನಾನು ಚಿಕ್ಕ ವಯಸ್ಸಿಂದನೂ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇದೇ ಅಲ್ಲ ಫಸ್ಟೇ ಅಲ್ಲ, ಬಟ್ ಅವಾಗಕ್ಕೂ ಇವಾಗಕ್ಕೂ ಎಷ್ಟು ವ್ಯತ್ಯಾಸ ಆಗಿರುತ್ತೆ, ಚೇಂಜಸ್ ಇರುತ್ತೆ ಅಲ್ವಾ. ಸೇಮ್ ಪ್ಲೇಸ್ಗೆ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ವು ಫ್ರೀಕ್ವೆಂಟ್ಲಿ, ಬಟ್ ಒಂದೊಂದು ಸಲಿಗೆ ಹೋದಾಗಲೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಅಲ್ಲಿ ಏನೇನೋ ಚೇಂಜಸ್ ಮಾಡಿರ್ತಾರೆ, ಹಂಗಾಗಿ ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ನಾನು ಯಾಕೆ ಇದು ಮಾಡ್ತಿದ್ದೀನಿ ಅಂದರೆ, ಈ ವಿಡಿಯೋಸ್ ಎಲ್ಲ ತೋರಿಸಿರೋದು ಆ ಮನೆಗಳು, ಆ ದೇವಸ್ಥಾನದ್ದು, ಆ ದೇಶದವರು ಇಲ್ಲಿ ಬಂದುಬಿಟ್ಟು ಹೇಗೆ ಇದು ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಇದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನಾವು ಬೇರೆ ದೇಶಕ್ಕೆ ಹೋದರೆ ಅವ್ರ ಲ್ಯಾಂಗ್ವೇಜೇ ಕಲಿಬೇಕು, ಇದರದ್ದೇ ಇರಬೇಕು, ಆ ಥರ ಎಲ್ಲ ಆಗುತ್ತೆ. ಇಲ್ಲಿ ಬಂದರೆ ಅವರು ಆವಾಗಲೇ ಬಂದು ಎಷ್ಟು ಚೆನ್ನಾಗಿ ಅಲ್ಲಿ ಎಲ್ಲ ಮಾಡಿದ್ದಾರೆ. ಆ ಬುದ್ಧಂದು ಅಷ್ಟೇ ದೇವಸ್ಥಾನ ಮಾಡಿರೋದು, ಆ ಸುತ್ತಮುತ್ತ ಎಲ್ಲ ಎಷ್ಟು ನಿಮಗೆ ಈಸಿ ಕನೆಕ್ಟಿವಿಟಿ ಇದೆ, ಏನು ಬೇಕು ಅದೆಲ್ಲ ಸಿಗಂಗೆ ಮಾಡಿದ್ದಾರೆ. ಅಲ್ಲಿ ಶಾಪಿಂಗ್ ಸೆಂಟ್ರ್ ಇದೆ, ಎಲ್ಲ ಶಾಪಿಂಗು ಮಾಡ್ಕೋಬೋದು. ಹಂಗಾಗಿ ನನಗೆ ನೋಡುವಾಗ ಅಲ್ಲಿದ್ದು ಆ ಟಿಬೇಟಿಯನ್ಸ್ದು ಅದು ಇದು ಮಾಡಿರೋದೇ ಅವ್ರದ್ದು ಎಲ್ಲ ಕಸ್ಟಮ್ದು ಎಲ್ಲ ಏನಿದೆ ಅದು ಮನೆಗಳ ಆಚೆಗಳು ಹಾಕಿ ಅಷ್ಟು ಅಟ್ರಾಕ್ಟಿವ್ ಆಗಿ ಆ ಥರ ಮಾಡಿದ್ದಾರೆ. ಅವ್ರ ಡ್ರೆಸ್ಗಳು ಅಷ್ಟೇ ಹೇಗಿರುತ್ತೆ ಅಲ್ಲಿ. ನಾವೇನು ಶಾಪ್ ಮಾಡಲಿಲ್ಲ, ಏನೂ ಇಲ್ಲ. ಅವರು ಯಾವ ಥರ ಇದ್ದಿದ್ದನ್ನ ಯಾವ ಥರ ಮಾಡಿ ಹೇಗೆ ಮಾಡಿದ್ದಾರೆ ಅಂತ ಇದನ್ನೆಲ್ಲ ಅಲ್ಲಿ ಮಾಡಿ ತೋರಿಸಿ
ನಿಮಗೆ ಬೇಕು ಅದ್ರ ಬಗ್ಗೆ ಮಾಹಿತಿ ಇದು ಅಂತ ಅಂದರೆ ಅಲ್ಲಿ ಬಂದು ಹೇಳ್ತಾರೆ. ನಾನು ಜಸ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ಸ್ವಲ್ಪನೇ ಎಲ್ಲ ಬೋರ್ಡಲ್ಲಿ ಹಾಕಿದ್ದನ್ನ ಅಲ್ಲಿ ನೋಡಿಬಿಟ್ಟು ನಾನು ನಿಮಗೆ ಒಂಚೂರು ತಿಳಿಸ್ತಾ ಇರೋದು ಅಷ್ಟೇ. ಹೇಗೆ ಮಾಡಿದ್ದಾರೆ ನೋಡಿ, ಅವ್ರು ಹೇಗೆ ಆಗಿತ್ತು ಏನು ಅನ್ನೋದನ್ನೆಲ್ಲ ತೋರಿಸಿ, ಇನ್ನು ಆ ಸುತ್ತಮುತ್ತ ಅದರಲ್ಲಿ ನಾವು ಹೋಗೋದ್ರಲ್ಲಿ ದಾರೀಲಿ ಏನೇನಿದೆ, ಸ್ವಲ್ಪ ಒಬ್ಬೊಬ್ಬರು ತೋಟಗಳ ಥರ ಮಾಡ್ಕೊಂಡಿದ್ದಾರೆ, ಮನೆಗಳದ್ದು ವ್ಯವಸಾಯದ್ದು ಮಾಡ್ತಿರ್ತಾರೆ, ಅಲ್ಲಿ ಬೆಳೆಸ್ಕೊಂಡಿದ್ದಾರೆ ಅವ್ರವ್ರು ಅಲ್ಲಿದು ಏನು ಇದರದು ಅಂತ ನಾವು ಅಲ್ಲೆಲ್ಲ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡ್ರಿ ನೋಡಿ ಅಷ್ಟೇ. ಇನ್ನು ಸ್ವಲ್ಪ ಜನ ಮನೆ ಬಂಗ್ಲೆಗಳು ಎಷ್ಟೆಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿ ಯಾವ ಥರ ಮಾಡಿದ್ದಾರೆ ಎಲ್ಲ. ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿ ನೋಡೋವಾಗ. ಇದರದು ಅಂತ ಅಂಗಡಿಗಳ ಹೆಸ್ರೂ ಅಷ್ಟೇ, ಟಿಬೆಟ್ ಹೋಟೆಲ್ಸ್ದು ಅಂತಲೇ ಅವ್ರದ್ದು ದೇಶದ ಊರ ಹೆಸ್ರು ಮುಖಾಂತರನೇ ಎಲ್ಲ ಇಟ್ಟು ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗಿದೆ. ಪದೇ 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 ಹೇಳ್ತಾನೇ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದರೆ ನಾವು ಏನಾದರೂ ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡ್ರೆ ಹೋಗಿ ಬರ್ಬೋದು, ಮತ್ತು ಅಲ್ಲಿ ನಮಗೆ ಲಾಂಗ್ ವೀಕೆಂಡ್ ಸಿಕ್ಕಿದ್ರೆ ಆ ಕಡೆ ಹೋಗೋ ರೂಟಲ್ಲಿ ಸುತ್ತ ಎಷ್ಟೊಂದೆಲ್ಲ ಪ್ಲೇಸಸ್ ಹೇಗಿದೆ ಎಲ್ಲ ನೋಡೋದ್ರ ಜೊತೆನೂ ಹೋಗ್ಬೋದು. ರೂಮ್ಸ್ ಅವೈಬಿಲಿಟಿ ಮಾಡೋದಕ್ಕೆ, ಫುಡ್ಡಿಗೆ, ಇದಕ್ಕೆ ಎಲ್ಲ ಏನು ತೊಂದರೆ ಇಲ್ಲ. ನಾವಲ್ಲಿ ಲಾಂಗ್ ವೀಕೆಂಡ್ ಬಂದರೂ ಸ್ಟೇ ಆಗಿ ಸುತ್ತ ಹೋಗುವಾಗ ರೂಟ್ಗಳು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿ ಇದು ಮಾಡ್ಕೋಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಅಲ್ಲಿದ್ದು ನೋಡಿ ಅಲ್ಲಿ ಸುತ್ತ ಅವರೇ ಹಾಕಿದ್ರಲ್ಲ, ಹಿಂಗಿದ್ದಿದ್ದು ಹಿಂಗೆ ಯಾವ್ಯಾವ ಥರ ಇದರದ್ದು ಆಗಿದೆ ಅಂತ ಇಲ್ಲಿ. ಹಂಗಾಗಿ ಇದನ್ನೆಲ್ಲ ಫೋಟೋ ತೆಗೆದು ಇಲ್ಲಿ ಎಲ್ಲಿರೋದು ಏನು ಅಂತ ಎಲ್ಲ ತೋರಿಸಿದಾರಲ್ಲ, ಅದನ್ನು ಪೂರ ವಿವರಣವಾಗಿ ಅಲ್ಲಿ ಅದು ಜನಕ್ಕೆ ತಿಳಿಸೋದಕ್ಕೆ ಅಲ್ಲಿ ಎಲ್ಲದೂ ಬರೆದಿದ್ದಾರೆ. ಚೆನ್ನಾಗಿತ್ತು ಜಾಗ. ಎಷ್ಟು ದೊಡ್ಡದು ಅಂದರೆ ಎಷ್ಟು ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. ಅಲ್ಲಿ ಎಲ್ಲನೂ ಡೈರೆಕ್ಷನ್ ಹಾಕಿದ್ದಾರೆ, ಎಲ್ಲಿ ಯಾವುದು ಈ ಕಡೆ ಹೋದರೆ ಏನು, ಯಾವ ಸೈಡ್ಗೆ ಹೋದರೆ. ಅದರೊಳಗೆ ಪಾರ್ಕ್ ಬೇರೆ ಇತ್ತು, ಶಾಪಿಂಗ್ ಸೆಂಟ್ರು ಇದ್ರೊಳಗೂ. ಪಾರ್ಕಿಂಗ್ ಮಾಡಿರೋದ್ರಲ್ಲಿ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಅಲ್ಲೊಂದು ಶಾಪಿಂಗ್ ಆಗುತ್ತೆ. ದೇವಸ್ಥಾನದ ಒಳಗಾದರೆ ಎಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಅಲ್ಲಿನೂ ಅಷ್ಟೇ ಫುಲ್ಲು ಸುತ್ತ ಬಂದುಬಿಟ್ಟು ಅಲ್ಲೂ ಎಲ್ಲ ಅಂಗಡಿಗಳು, ಶಾಪಿಂಗ್ ಸೆಂಟ್ರ್ಗಳದ್ದು, ಬಟ್ಟೆದು, ಮತ್ತು ಅಲ್ಲಿ ಗಿಫ್ಟ್ಸ್ಗಳದ್ದು, ಇನ್ನು ಡೆಕೋರೇಟಿವ್ ಐಟಮ್ಸ್ಗಳು ಮನೆಯದ್ರದ್ದು ಎಲ್ಲ ಥರದ್ದು ಇದೆ. ನಾನು ಹೋಗಿ ಚಿಕ್ಕ ವಯಸ್ಸಿನ ಮನೇಲಿ ನಾನು ಅಪ್ಪ ಅಮ್ಮನ ಜೊತೆ ಹೋದಾಗೆಲ್ಲ ಇಷ್ಟೊಂದು ಇರಲಿಲ್ಲ. ಈಗ ಅದೇ ಹೋಗ್ತಾ ಹೋಗ್ತಾ ಚೇಂಜಸ್ಸಲ್ಲಿ ಇರುತ್ತಲ್ವ, ಹಂಗಾಗಿ ಇದರಲ್ಲಿ ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ದೇವಸ್ಥಾನ ಇದು ಈಗ ನೋಡ್ತಾ ಇರೋದು ನೀವಿದು ದೇವಸ್ಥಾನ. ಒಳಗೆ ಬುದ್ಧ ಇರೋದು, ಕೂತಿರೋದು. ಇಲ್ಲೆಲ್ಲ ಓಡಾಡೋದಕ್ಕೆ ಬಿಡೋದಿಲ್ಲ. ನಾ ದೂರದಿಂದನೇ ಅದಕ್ಕೆ ಫೋಟೋ ತೆಗ್ದಿರೋದ್ರದ್ದು ಆಗಿದೆ. ದೇವಸ್ಥಾನದ ಫುಲ್ಲು ಇದು ಸುತ್ತ ಆ ಕಡೆ ಈ ಕಡೆ ಎಲ್ಲ ಏನಿದೆ ಏನು ಅಂತ ತೋರಿಸಿದ್ದಾಯಿತು. ನಾವು ಪಾರ್ಕಿಗೆಲ್ಲ ಹೋಗಿರಲಿಲ್ಲ, ಎಲ್ಲ ದೊಡ್ಡವರೇ ಹೋಗಿದ್ರೆ, ಮಕ್ಕಳೇನು ಅಷ್ಟಿರಲಿಲ್ಲ, ಒಬ್ಬ ಬಂದಿದ್ದು ಅಷ್ಟೇ ಆಗಿತ್ತು. ಹಂಗಾಗಿ ಇನ್ನು ಕವರ್ ಮಾಡೋಣ ಪ್ಲೇಸಸ್ ನೋಡಿಕೊಂಡು. ಇಲ್ಲಿ ರಿಲ್ಯಾಕ್ಸ್, ಈಗ ಪಾರ್ಕಿಗೆ ಹೋದರೆ ರಿಲ್ಯಾಕ್ಸ್ ಮಾಡ್ಕೊಳ್ತೀವಿ, ಕೂತಿರ್ತೀವಲ್ವ. ಅದ್ರ ಬದಲು ಇನ್ನೂ ಒಂದು ಪ್ಲೇಸಸ್ ಏನಾದರೂ ಇದ್ದರೆ ನೋಡೋಣ. ಇನ್ನು ಮಕ್ಕಳು ಮೆಂಬರ್ಸ್ ಜಾಸ್ತಿ ಇದ್ದಾಗ ಆ ಕಡೆಗೆ ಹೋಗೋಣ ಅಂದ್ಬಿಟ್ಟು ನಾವು ಆ ಕಡೆಗೆ ಹೋಗಲಿಲ್ಲ. ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ನಿಮಗೆ ತೋರಿಸ್ಲೇಬೇಕು ಫೋಟೋಸ್ ಎಲ್ಲ ಹೇಗೆ, ಅಲ್ಲಿದು ಹೆಂಗಿದೆ, ಅಲ್ಲಿ ಪೇಂಟಿಂಗ್ ಮಾಡಿರೋದ್ರದ್ದು ಇದು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಪರ್ಮಿಷನ್ ತೊಗೊಂಡು ಒಳಗೆ ಕೂತ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಟರು. ತುಂಬ ಥ್ಯಾಂಕ್ಸ್. ನನಗೆ ನೋಡಿಕೊಂಡು ಫೋಟೋಸ್ ತೆಗೆದಿದ್ದಾಗಿತ್ತು. ಯಾರನ್ನೂ ಕೇಳಲಿಲ್ಲನೂ, ಏನು ಫೋಟೋಸ್ ತೊಗೋಬೋದು, ಬಟ್ ದೇವಸ್ಥಾನದ ಒಳಗೆ ಆ ಕಡೆ ಎಲ್ಲ ಒಂದೊಂದು ಪ್ಲೇಸ್ಗೆ ಹೋಗಂಗಿಲ್ಲ. ಅಲ್ಲಿ ಹೋಗಬೇಕು ಅಂತ ಅಂದರೆ ನೋಡ್ಕೋಬೇಕಾಗತ್ತೆ ಅಷ್ಟೇ. ಇಲ್ಲಿ ನೋಡಿ ವಾಲ್ ಪೇಂಟಿಂಗ್ ಮಾಡಿರೋದು ಏನು ಹೇಗೆ ಎಷ್ಟು ವರ್ಷದಿಂದ ಯಾವುದು ಏನು, ಅಲ್ಲಿ ಕೆತ್ತನೆ ಮಾಡಿರೋ ಗೊಂಬೆಗಳದ್ದು ಎಲ್ಲದರದ್ದು ಏನು ಹೇಗೆ ಅಂತ ಎಲ್ಲ ನೀಟ್ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೂ ನೋಡಲಿ ಅನ್ನೋದಕ್ಕೋಸ್ಕರ ಆ ಥರನೇ ಅದಕ್ಕೆ ಅದನ್ನು ಎಲ್ಲ ತಗೊಂಡಿದ್ದೀನಿ. ಇದು ನೋಡಿ ಇಲ್ಲಿ ಇಟ್ಟಿರೋ ಇದರದ್ರಲ್ಲಿ ಇದು ನಮಗೆ ಬೀಳೋಕ್ಕೆ ಚಾನ್ಸ್ ಇಲ್ಲ. ಆ ಥರ ಎಷ್ಟು ಚೆನ್ನಾಗಿ ಕಟ್ಟೋವಾಗ್ಲೇ ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿ ಆವಾಗಲೇ ಕಟ್ಟಿದ್ದಾರೆ. ಇದೆಲ್ಲ ಎಷ್ಟು ಹೀಗೆ ಬಂದಿದ್ರು ಇದೆಲ್ಲ ಹೀಗೆ ಮಾಡಿರೋದಲ್ಲ, ಸುಮಾರು ವರ್ಷಗಳ ಹಿಂದೆನೇ ಮಾಡಿರೋದು. ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ. ನಾನು ಟ್ರೈ ಮಾಡ್ತಾಯಿದ್ದೀನಿ ಬೀಳುತ್ತಾ ಏನು
ನೋಡೋದಕ್ಕೆ ಅಂತ. ಆವಾಗ ಅದು ಯಾವ ಥರ ಹೆಂಗೂ ತೆಗಿಯೋದಕ್ಕೆ ಆಗಲ್ಲ, ಲಾಕ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸು, ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸು. ಅಲ್ಲೇ ಇನ್ನೂ ಒಂದಿದೆ, ಟೋಟಲಾಗಿ ಒಂದು 3 ಇದೆ. ಇದು ಬಂದ್ಬಿಟ್ಟು ಮೇನ್ ಬುದ್ಧದು ಇಟ್ಟಿರೋದು ಆಗಿರೋದು. ಆ ಕಡೆ ಸುತ್ತ ಇದು ನೋಡುವಾಗ ಎಲ್ಲ ಎಂಟ್ರಿ, ಮೇನ್ದು ದೇವಸ್ಥಾನಕ್ಕೆ ಹೋಗಿ ಎಂಟ್ರಿ ಆಗೋವಾಗ ಹೆಂಗಿದೆ ನೋಡಿ. ಅದು ಮಾಡಿರೋದು ಅಷ್ಟೇ, ವಾಲ್ ಪೇಂಟ್ಗಳು ಎಷ್ಟು ಚೆನ್ನಾಗಿದೆ. ಅದ್ರ ಜೊತೆ ಅಲ್ಲಿ ನೋಡಿ, ಇದೆಲ್ಲ ಹೇಳಿದೆ ಅಲ್ಲ, ಪ್ರೇಯರ್ ಮಾಡ್ತಾರೆ ಅವರು ಅಲ್ಲಿ ಅಂತ 1 ಅವರ್ಗೆ. ಅದಕ್ಕೆ ಹೌದು, ಇದೆಲ್ಲ ಅರೇಂಜ್ಮೆಂಟ್ ಆಗಿರೋದು. 1 ಅವರ್ವರೆಗೂ ಮಾಡ್ತಾರೆ. ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಈ ಕಡೆ ಸೈಡಲ್ಲಿ ಕೂತ್ಕೋಬೋದು. ಇಲ್ಲಿ ಚಾನ್ಸಸ್ ಇಲ್ಲ ಕೂರೋದಕ್ಕೆ, ಅಲ್ಲಿದ್ದವರೇ ಕೂತ್ಕೊಳ್ತಾರೆ. ನಮಗೆ ಈ ಸೈಡು ಕೂತ್ಕೊಳ್ಳಬೇಕು ಅಂತ, ನಾವು ಅದರಲ್ಲಿ ಭಾಗವಹಿಸ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ನಾವು ಆ ಟೈಮ್ಗೆ ಹೋಗಿದ್ರೆ ಅದರದ್ದು ಆಗಿರುತ್ತೆ. 1 ಅವರು 12 o'clock ಬಿಫೋರ್ ಹೋದರೆ ಚೆನ್ನಾಗಿರುತ್ತೆ. ಅಲ್ಲಿ ನೀವು ವಿಸಿಟ್ ಮಾಡಬೇಕಂದ್ರೆ 4 ಗಂಟೆ ಬೆಳಗಿನ ಜಾವದಿಂದ 6 ಗಂಟೆ ಒಳಗೆ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಏನು ಅನ್ಕೋತೀವಿ ಅದು ಆಗುತ್ತೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಅಲ್ಲಿ ಅಂತ. ಹಂಗಾಗಿ ನೀವು ಪ್ಲ್ಯಾನ್ ಇದ್ದರೆ ನೀವು ಅದೇ ಟೈಮಲ್ಲಿ ನೋಡೋಂಗೆ ಅಲ್ಲೇ ಹತ್ರ ರೂಮ್ ಮಾಡ್ಕೊಂಡು ಮಾಡಿ. ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಜೊತೆ. ನೀವುಗಳು ಇನ್ನೂ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.